ಹಾಲಿ ಮುಖ್ಯಮಂತ್ರಿಗಳು ಹಿಂದೆ ಬೆಂಗಳೂರು ಉಸ್ತುವಾರಿ ಇದ್ದಾಗ ಅವರು ಒಂದು ಸಭೆಯನ್ನ ಮಾರ್ಚ್ ತಿಂಗಳಲ್ಲಿ ಮಾಡಿದ್ರು. ಇವತ್ತು ನಾವು 2ನೇ ಸಭೆಯನ್ನ ಮಾಡಿ ಎಲ್ಲಾ ಇಲಾಖೆಗಳನ್ನು ಕೂಡ ಒಂದ್ ಜೊತೆಗೆ ಕೂರಿಸಿ ಇದೇನೇನು ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇರೋದಿಲ್ಲ, ಮಾಹಿತಿ ಇರೋದಿಲ್ಲ, ಇನ್ನು ಮೇಲೆ 2 ತಿಂಗಳಿಗೊಮ್ಮೆ ಅಲ್ಲ, ಅವಶ್ಯಕತೆ ಬಂದ್ರೆ ಪ್ರತಿ ತಿಂಗಳು ಕೂಡ ಈ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನ ಮಾಡಿ ಇನ್ನು ಮುಂದೆ ನಾವೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂತ ಅಭ್ಯಾಸಗಳನ್ನ ನಾವು ಓವರ್ ನೈಟ್ ಚೇಂಜ್ ಮಾಡಕ್ ಆಗೋದಿಲ್ಲ. ಆದ್ರೆ ಇನ್ಮೇಲೆ ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡೋದ್ರಿಂದ ಈಗ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಏನೆಲ್ಲಿ ಅವ್ರಿಗೆ ಸಮಸ್ಯೆ ಕಂಡು ಬಂದಿದೆ ಅವ್ರು ಹೇಳ್ತಾರೆ, ಅದಕ್ಕೆ ಏನ್ ಸೊಲ್ಯೂಷನ್ ಕೊಡಬೇಕು ಅಂತ GBN ಅವರು, ಕಾರ್ಪೊರೇಷನ್ಸ್ ಅವರು ಹೇಳಬೇಕಾಗತ್ತೆ. ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದ್ರೆ ಬಿಸ್ಮೈಲ್ ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಮೆಟ್ರೋದವರು ಈಗ ಮೆಟ್ರೋ ಸ್ಟೇಷನ್ ವರೆಗೂ ಮೆಟ್ರೋ ಬರುತ್ತೆ ನಾಳೆ ದಿನ, ಆದ್ರೆ ಅಲ್ಲಿಂದ ಲಾಸ್ಟ್ ಮೈಲ್ಗೆ ಜನಗಳು ಮನೆಗೆ ತಲುಪಬೇಕಾದ್ರೆ ಅಲ್ಲಿ ಸರಿಯಾಗಿ ಫೀಡರ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ BMTC ಅವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಈ ತರ ಒಬ್ಬರೊಬ್ರು ಚರ್ಚೆ ಮಾಡಿಕೊಂಡು ಸಮಗ್ರ ಪರಿಹಾರ ಕೊಡೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ತರಲಾಗಿದೆ. ಇದನ್ನ ನಾವು ಸಕ್ರಿಯವಾಗಿ ಆರಂಭ ಮಾಡಿದ್ದೇವೆ. ಇವತ್ತು ಪ್ರಾರಂಭಿಕ ಸಭೆಯನ್ನು ಕೂಡ ನಾನು ಮಾಡಿ ಎಲ್ಲರಿಗೂ ಇದನ್ನ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮೇಲೆ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗಲೇಬೇಕು ಅಂತ. ಅದರ ಜೊತೆಗೆ ಚೀಫ್ ಕಮಿಷನರ್ ಅವರಿಗೆ ನಾನು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ಅವರವರ ಆಕ್ಟಿವಿಟೀಸ್ ಅನ್ನ ಒಂದು ಕಡೆ ಒಂದು ಆನ್ಲೈನ್ ಅಲ್ಲಿ ಪ್ರತಿಯೊಬ್ಬ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಬ್ರು ಡಿಕ್ಲೇರ್ ಮಾಡಬೇಕು. ಅವರ ಆಕ್ಷನ್ ಪ್ಲಾನ್ ಅಲ್ಲೂ ಅದರಲ್ಲಿ ಹಾಕಬೇಕು. ರೋಡ್ ವರ್ಕ್ ಇದ್ರೆ ಅದನ್ನು ಅದರಲ್ಲಿ ಹಾಕಬೇಕು. ಸೊ ಈ ರೀತಿಯಾಗಿ GIS ಬೇಸ್ಡ್ ಒಂದು ಡ್ಯಾಶ್ ಬೋರ್ಡ್ ಅನ್ನ ತತ್ಕ್ಷಣ ತಯಾರು ಮಾಡಿ ಅದರಲ್ಲಿ ರೋಡ್ ಹಿಸ್ಟ್ರಿ ಬರುತ್ತೆ, ಆ ರೋಡ್ ಅಲ್ಲಿರೋ ಲೈಟ್ ಬರುತ್ತೆ, ಅಲ್ಲಿ ಬೆಸ್ಕಾಮ್ದು ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋದು ಕೂಡ ಅದರಲ್ಲಿ ಒಂದೇ ಆನ್ಲೈನ್ ಅಲ್ಲಿ ಕಾಣಬೇಕು. ಹಾಗೆ BWSSBದು ಅಲ್ಲಿ ಏನಾದ್ರೂ ನಾಳೆ ಪಾಟ್ ಹೋಲ್ ಬಿದ್ರೆ ಜನ ಅಲ್ಲೇ ಆ ಆನ್ಲೈನ್ ಆಪ್ ಅಲ್ಲೇ ಹೋಗಿ ಪಾಟ್ ಹೋಲ್ ಇದೆ ಇಲ್ಲಿ ಅಂತ ಹೇಳ್ಬಹುದು. ಈ ರೀತಿಯಾಗಿ ಒಂದು ಸಮಗ್ರವಾಗಿ ಜನನೂ ಉಪಯೋಗ ಮಾಡಬೇಕು, ಅಧಿಕಾರಿಗಳು ಉಪಯೋಗಿಸುವಂತ ಒಂದು ಆನ್ಲೈನ್ GIS ಬೇಸ್ಡ್ ರೋಡ್ ಹಿಸ್ಟ್ರಿ ಪ್ಲಾಟ್ಫಾರ್ಮ್ ತಕ್ಷಣ ತಯಾರು ಮಾಡಿ ಇದನ್ನ ಆದಷ್ಟು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅವರವರ ಕೆಲಸಗಳನ್ನ, ಕಾರ್ಯಯೋಜನೆಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಇನ್ನ ಕೆಲವು ಲಾಂಗ್ ಟರ್ಮ್ ಪ್ಲಾನಿಂಗ್ ಇಶ್ಯೂಸ್ ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸರು ಅವ್ರದ್ದು ಏನೇನು ಕೆಲವು ಕನ್ಸರ್ನ್ಸ್ ಇದೆ ಅದನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ವ್ಯವಸ್ಥೆ ಮುಖಾಂತರ ಕೋಆರ್ಡಿನೇಷನ್ ಆಗಬೇಕು, ಬಹಳ ದೀರ್ಘ ವರ್ಷಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕನಿಷ್ಠ ಪ್ರಯತ್ನ ಆದರೂ ಆಗಬೇಕು ಅನ್ನುವಂತ ಉದ್ದೇಶದಿಂದ ಈ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಬಹುಶಃ ಇದನ್ನ ನಾವು ಸಕ್ರಿಯವಾಗಿ ಫಾಲೋ ಅಪ್ ಮಾಡಿದ್ರೆ ಸ್ವಲ್ಪನಾದ್ರೂ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಮುಖ್ಯವಾಗಿ ಇವತ್ತಿನ ಅಜೆಂಡಾ ಈ ಕೋಆರ್ಡಿನೇಷನ್ ಒಂದು ಮೆಕ್ಯಾನಿಸಮ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಅದನ್ನ ಸ್ಟಾರ್ಟ್ ಮಾಡಿದ್ದೇವೆ. ಮುಂದಿನ ದಿನ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಇದನ್ನ ಮಾಡ್ತೇವೆ. ನೋಡಿ, ಇದು ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಪರಿಹಾರ ಹೇಳ್ದಷ್ಟು ಸಲೀಸಂತೂ ಇಲ್ಲ. ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ನಾನು ಏನಕ್ಕೂ ಹೋಗೋದಿಲ್ಲ. ಆದ್ರೆ ಇದನ್ನ ಸಮಸ್ಯೆ ಜನ ಬಯಸ್ತಾ ಇದ್ದಾರೆ, ಇದನ್ನ ನೀವು ಸೆಟ್ರೈಟ್ ಮಾಡಬೇಕು, ಕೋಆರ್ಡಿನೇಷನ್ ಆಗಬೇಕು ಅನ್ನೋದು ತಜ್ಞರ ನೀವು ಬ್ಯಾಂಗ್ಳೂರಲ್ಲಿ ಯಾರಾದ್ರೂ ತಮ್ಮನ್ ತಾವೇ ತಜ್ಞರು ಅಂತ ಕರ್ಕೊಳ್ಳೋರು ಇದ್ರೆ ಅವ್ರ ಎಲ್ಲಾರ್ದು ಅದು ಯುನಾನಿಮಸ್ ಪ್ರತಿಯೊಬ್ಬರ ಅಭಿಪ್ರಾಯ ಕೋಆರ್ಡಿನೇಷನ್ ಇಂಪ್ರೂವ್ ಆಗಬೇಕು. ಅದಾಗದೆ ಒಟ್ಟಿಗೆ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳು ಸರಿಯಾಗಿ ಸಾಲ್ವ್ ಮಾಡಕ್ ಆಗೋದಿಲ್ಲ ಅನ್ನೋದು, ಅದನ್ನ ಕೈಲಾದಷ್ಟು ಮಟ್ಟಿಗಾದ್ರೂ ನಾವು ಜಾರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಖಂಡಿತ ಸುಧಾರಣೆ ಅಂತೂ ಆಗತ್ತೆ, ಅಷ್ಟಂತೂ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಎಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ತೀವಿ ಅದ್ ನೋಡ್ಬೇಕು. ನಾವು ಮಾಡಿ ನೋಡಿದ್ಮೇಲೆ ನಾವು ರಿಸಲ್ಟ್ ಹೇಳ್ಬೋದು. ಈಗ್ಲೇನೆ ನಾನು ಎಲ್ಲ ಮಾಡ್ಬಿಡ್ತೀನಿ ಅಂತ ನಾವು ಹೇಳಕ್ ಹೋದ್ರೆ ಸುಮ್ನೆ ಅದೆಲ್ಲ ಉತ್ಪ್ರೇಕ್ಷೆಯ ಮಾತು ಮತ್ತು ವಾಸ್ತವಿಕತೆಯಿಂದ ದೂರದ ಮಾತಾಗುತ್ತೆ. ಅದನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗಂಭೀರವಾಗಿ ಮತ್ತು ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಮಾಡ್ತೇವೆ ಇದನ್ನ ಪರಿಹಾರ ಮಾಡಲಿಕ್ಕೆ. ಎಲ್ಲರೂ
ಈಗ BWSSB MD ಅವರು ಇಲ್ಲೇ ಇದ್ದಾರೆ, BMTC MD ಅವರು ಇರ್ತಾರೆ, ಪೊಲೀಸ್ ಕಮಿಷನರ್ ಇರ್ತಾರೆ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಸಾರಿ ನಾನೇ ಹೇಳ್ಬೇಕಾಗಿತ್ತು ಆರಂಭದಲ್ಲಿ. ಪೊಲೀಸ್ ಕಮಿಷನರ್ ಇಂದ ಹಿಡಿದು ಚೀಫ್ ಕಮಿಷನರ್ ಇಂದ ಹಿಡಿದು ಎಲ್ಲ 5 ಕಾರ್ಪೊರೇಷನ್ ಕಮಿಷನರ್ಗಳಿರ್ತಾರೆ. ಮೆಟ್ರೋ ಅವರ MD ಇರ್ತಾರೆ, BMTC MD ಇರ್ತಾರೆ, ಬೆಸ್ಕಾಂ MD ಇರ್ತಾರೆ, ಇದರಲ್ಲಿ BDA ಕಮಿಷನರ್ ಇರ್ತಾರೆ. ಈ ತರಹ ಕೇರೈಡ್ ಈಗೇನು ಸಬರ್ಬನ್ ರೈಲ್ ಮಾಡ್ತಾ ಇದ್ದೇವೆ ಅವರ MD, ಫೈರ್ ಡಿಪಾರ್ಟ್ಮೆಂಟ್ ಅವರು DG ಅವರು ಇರ್ತಾರೆ. ಹಾಗೆ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಬೆಂಗಳೂರು ಅವರು ಇರ್ತಾರೆ, ಅಡಿಷನಲ್ ಕಮಿಷನರ್ ಅವರು ಇರ್ತಾರೆ. ಸೊ ಈ ರೀತಿಯಾಗಿ ಬೆಂಗಳೂರು ಏನು ಯಾರದೆಲ್ಲ ಪ್ರಮುಖ ಪಾತ್ರ ಇದೆ ಎಲ್ಲ ಆ ಇಲಾಖೆಗಳ ಮುಖ್ಯಸ್ಥರುಗಳು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಭಾಗವಾಗಿರ್ತಾರೆ.